ಮೈತ್ರಿ ಜಂಟಿ ಸಭೆಯಲ್ಲಿ ಕಾರ್ಯಕರ್ತರ ಜಟಾಪಟಿಯಾಗಿದೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮಾತಿನ ಚಕಮಕಿಯಾಗಿದೆ. ವೇದಿಕೆಯ ಮೇಲೆಯೇ ಕಾರ್ಯಕರ್ತರು ಮಾತಿನ ಚಕಮಕಿಯಲ್ಲಿ ತೊಡಗಿದ್ದಾರೆ. ತುರುವೇಕೆರೆಯಲ್ಲಿ ಮೈತ್ರಿ ಸಭೆಯಲ್ಲಿ ನಡೀತಾ ಇತ್ತು ಮೈತ್ರಿ ಸಭೆ. ಅಲ್ಲಿ ಕಾರ್ಯಕರ್ತರು ತಮ್ಮ ಒಳಗಡೆ ಜಗಳವನ್ನ ಮಾಡಿಕೊಂಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಎದುರೇ ವಾಕ್ ಸಮರಕ್ಕೆ ಮುಂದಾಗಿದ್ದಾರೆ. ಸೋಲಲು ಕೊಂಡಜ್ಜಿ ವಿಶ್ವನಾಥ್ ಕಾರಣ ಅಂತ ಎಂಟಿ ಕೃಷ್ಣಪ್ಪ ಹೇಳಿಕೆಗೆ ಕೊಂಡಜ್ಜಿ ವಿಶ್ವನಾಥ್ ಬೇಸರವನ್ನು ಹೊರಹಾಕಿದ್ದಾರೆ. ಇದೇ ವೇಳೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ವಾಗ್ವಾದ ಕೂಡ ನಡೆದಿದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಧು, ತುಮಕೂರು ಲೋಕಸಭಾ ಕ್ಷೇತ್ರದ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದ್ದಂಥ ಕಾರ್ಯಕರ್ತರ ಸಭೆ ಅನ್ಸುತ್ತೆ. ಇದು ನೇರವಾಗಿ ಅಲ್ಲೇ ಜಟಾಪಟಿ ನಡೆದಿದೆ. ಅಭ್ಯರ್ಥಿ ಏನಂದ್ರು, ಜಟಾಪಟಿ ವೇಳೆ ಆಗಿದ್ದೇನು ಮಧು? ಖಂಡಿತವಾಗ್ಲು ಮಧುಸೂದನ್, ಇದೀಗ ರಾಜ್ಯದಲ್ಲಿ ಏನು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ ಘೋಷಣೆಯಾಗಿರುವಂತದ್ದು, ಜೊತೆಗೆ ಪ್ರಚಾರ ಕೂಡ ಈಗಾಗಲೇ ಶುರುವಾಗಿದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ತುರುವೇಕೆರೆ ನಗರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಒಂದು ಜಂಟಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿರುತ್ತೆ. ಈ ಒಂದು ಸಮಾವೇಶದಲ್ಲಿ ಒಂದು ಕಡೆಯಲ್ಲಿ ಮಾಜಿ ಶಾಸಕರಾಗಿರುವಂತಹ ಮಸಾಲೆ ಜಯರಾಮ್ ಅವರು, ಮತ್ತೊಂದು ಕಡೆಯಲ್ಲಿ ಹಾಲಿ ಶಾಸಕರಾಗಿರುವಂತಹ ಏನು ಕೃಷ್ಣಪ್ಪನವರು ಕೂಡ ಈ ಒಂದು ಸಭೆಯನ್ನ ಆಯೋಜನೆಯನ್ನ ಮಾಡಿರ್ತಾರೆ. ಎರಡೂ ಪಕ್ಷಗಳಿಂದ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಆಗಮಿಸಿರ್ತಾರೆ. ಈ ಒಂದು ಕಾರ್ಯಕರ್ತರಿಗೆ ಏನು ಈ ಒಂದು ಚುನಾವಣೆಯನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಎರಡೂ ಪಕ್ಷದ ಮುಖಂಡರುಗಳು ಕೂಡ ಮಾತನಾಡ್ತಾರೆ. ಆದ್ರೆ ಈ ಒಂದು ಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹಾಲಿ ಶಾಸಕರಾಗಿರುವಂತಹ ಜೆಡಿಎಸ್ನ ಕೃಷ್ಣಪ್ಪನವರು ಮಾತಾಡ್ತಾ ಹಿಂದಿನ ಏನು ಕಳೆದ 2018ರಲ್ಲಿ ಅವರ ಸೋಲಿಗೆ ಕಾರಣವಾಗಿದ್ದಂತಹ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಅಂತ ಆ ಸಂದರ್ಭದಲ್ಲಿ ಏನು ಬಿಜೆಪಿಯ ಏನು ಕೊಂಡಜ್ಜಿ ವಿಶ್ವನಾಥ್ ಅನ್ನುವಂತವರ ಹೆಸರನ್ನ ಪ್ರಸ್ತಾಪ ಮಾಡಿ ಅವರು ನನ್ನ ಸೋಲಿಗೆ ಕಾರಣವಾಗಿದ್ರು ಅನ್ನುವಂತಹ ಹೇಳಿಕೆಯನ್ನ ನೀಡ್ತಾರೆ. ಆಗ ವೇದಿಕೆಯ ಮೇಲಿದ್ದಂತಹ ಕೊಂಡಜ್ಜಿ ವಿಶ್ವನಾಥ್ ಅವರು ಕೂಡ ಇದಕ್ಕೆ ಒಂದು ಸಮಜಾಯಿಷಿಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಆಗ ಅಲ್ಲಿನ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಈ ಒಂದು ಮಾತಿನ ಜಟಾಪಟಿ ಶುರುವಾಗುತ್ತೆ. ಆಗ ಖುದ್ದು ಮಾಜಿ ಶಾಸಕರಾಗಿರುವಂತಹ ಮಸಾಲೆ ಜಯರಾಮ್ ಅವರು ಹಾಗೂ ಹಾಲಿ ಶಾಸಕರಾಗಿರುವಂತಹ ಕೃಷ್ಣಪ್ಪ ಅವರು ಇಬ್ರು ಕೂಡ ಕಾರ್ಯಕರ್ತರನ್ನ ಸಮಾಧಾನ ಮಾಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈ ಒಂದು ಘಟನೆ ನಡೆದಿದ್ದು ಏನು ಲೋಕಸಭಾ ಅಭ್ಯರ್ಥಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಆಗಿರುವಂತಹ ವಿ ಸೋಮಣ್ಣ ಅವರು ವೇದಿಕೆ ಮೇಲೆ ಭಾಷಣವನ್ನ ಪ್ರಾರಂಭ ಮಾಡ್ಲಿಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸ್ಥಳದಲ್ಲೇ ಇದ್ದಂತಹ ಮುಖಂಡರು ಈಗ ಕಾರ್ಯಕರ್ತರನ್ನ ಸಮಾಧಾನವನ್ನ ಪಡಿಸಿ ಈ ಒಂದು ಜಟಾಪಟಿಗೆ ಮಂಗಳವನ್ನ ಆಡಿರುವಂತದ್ದು. ಮಧುಸೂದನ್, ಧನ್ಯವಾದ ಮಧು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.